ಎಸ್ಐಟಿ ವಿಚಾರಣೆ ಬಳಿಕ ಸುಜಾತಾ ಭಟ್ ಹೈ ಡ್ರಾಮಾನೇ ಮಾಡಿದ್ದಾರೆ. ಮಾಧ್ಯಮಗಳ ವಿರುದ್ಧವೇ ಸುಜಾತಾ ಭಟ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಅಷ್ಟೇ ಅಲ್ಲ, ನೀವು ಇದೇ ರೀತಿಯಾಗಿ ಕಿರಿಕಿರಿ ಮಾಡ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಾನು ಹೇಳಿದ್ದಾರೆ. ಗಂಭೀರವಾಗಿ ಆರೋಪ ಮಾಡೋದು ಮಾಡಿ ಇಲ್ಲದೆ ಇರೋ ಮಗಳು ಇದ್ದಾಳೆ ಅಂತ ಹೇಳಿ ಈಗ ನೋಡಿದ್ರೆ ಮಾಧ್ಯಮಗಳ ವಿರುದ್ಧನೇ ಆಕ್ರೋಶ. ಹುಷಾರು, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನೀವು ಹೀಗೆ ಮಾಡ್ತಾ ಇದ್ರೆ ಅಂತ ಮಾಧ್ಯಮಗಳಿಗೆ ವಾರ್ನ್ ಕೊಟ್ಟಿರೋದು ಅಜ್ಜಿ. ಎಸ್ಐಟಿ ಕಚೇರಿಯಿಂದ ತೆರಳಿದ ಬಳಿಕ ಉಜಿರೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಎಷ್ಟು ಅಂತ ಸಹಿಸಿಕೊಳ್ತಾರೆ ಮಾಧ್ಯಮದವರು ಇವ್ರ ಹೇಳಿಕೆಗಳನ್ನ. ಪ್ರತಿ ಬಾರಿ ರಿಯಾಕ್ಟ್ ಮಾಡುವಾಗ್ಲೂ ಕೂಡ ನೋಡಿ ಅಜ್ಜಿ ಒಂದು ಅಗ್ರೆಸಿವ್ ಆಗಿರ್ತಾರೆ, ಇಲ್ಲ ರಾಂಗ್ ಸ್ಟೇಟ್ಮೆಂಟ್, ಇಲ್ಲ ಮಿಸ್ಗೈಡ್ ಮಾಡೋದು, ಇಲ್ಲ ಈ ರೀತಿಯಾಗಿ ಹೈ ಡ್ರಾಮಾ. ಎಸ್ಐಟಿಗೆ ಹೋಗಿ ಬಂದ ಮೇಲೆ ಮಾತಾಡ್ತೇನೆ ಅಂತ ಹೇಳಿದ್ರಲ್ಲ, ಬೇಕಲ್ಲ ಮೇಡಮ್, ನೀವು ಮಾತಾಡ್ಬೇಕಲ್ಲ. ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು, ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಈಗ ಕೇಸ್ ವಾಪಸ್ ಕೇಳ್ತೀರಾ ಮೇಡಮ್? ಅಲ್ಲ ಮೇಡಮ್, ಏನ್ ಕೇಳಿ ಅದೆಲ್ಲ ಬೇಡ ಮೇಡಮ್. ಮೇಡಮ್ ನಿಮ್ ಸಪೋರ್ಟ್ ಅಲ್ಲ ಮೇಡಮ್. ಅಲ್ಲ ಮೇಡಮ್, ನಿಮ್ ಸಪೋರ್ಟಿಗೆ ಬಂದಿದ್ದು, ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು. ಮಾತಾಡ್ತೀನಿ, ಎಸ್ಐಟಿಗೆ ಹೋಗಿ ಬಂದ ಮೇಲೆ ಮಾತಾಡ್ತೇನೆ ಅಂತ ಹೇಳಿದ್ರಲ್ಲ, ಬೇಕಲ್ಲ ಮೇಡಮ್, ನೀವು ಮಾತಾಡ್ಬೇಕಲ್ಲ. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಾರಣ ತನಿಖೆಯ ಆಯಾಮ ಈಗ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ. ಈ ಹಿಂದೆ ದಾಖಲಾಗಿದ್ದಂತ ಸೆಕ್ಷನ್ ಅನ್ನ ಕೈಬಿಟ್ಟಿದೆ ಎಸ್ಐಟಿ. ಕಾರಣ ಈ ಹಿಂದೆ ಚಿನ್ನಯ್ಯ ಏನಿದ್ದಾನೆ ಅನಾಮಿಕ ಅಂತ ಗುರುತಿಸಿಕೊಂಡಿದ್ದ, ಆತನ ಹೆಸರು ಬಹಿರಂಗ ಆಗಿರ್ಲಿಲ್ಲ, ಆತ ದೂರುದಾರನ ಸ್ಥಾನದಲ್ಲಿದ್ದ. ಆದ್ರೀಗ ಆತ ಆರೋಪಿ ಸ್ಥಾನದಲ್ಲಿದ್ದಾನೆ. ಎಸ್ಐಟಿ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇದೆ, ಯಾವ ಕಾರಣಕ್ಕೆ ಚಿನ್ನಯ್ಯನನ್ನ ಬಂಧನ ಮಾಡಲಾಗಿದೆ, ದೂರುದಾರನಾಗಿದ್ದ ಚಿನ್ನಯ್ಯ ಈಗ ಪ್ರಕರಣದ A1 ಆಗಿದ್ದಾನೆ. ಈ ಹಿಂದಿನ ಕೇಸ್ ಎಲ್ಲ ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಎಸ್ಐಟಿ ನ್ಯಾಯಾಲಯಕ್ಕೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಈಗ BNS ಸೆಕ್ಷನ್ 10 ಪ್ರಕಾರ ಆತನನ್ನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. BNS 336, 230, 231, 229, 227, 228, 240, 236, 233, 248 ಅಡಿಯಲ್ಲಿ ಕೇಸನ್ನ ಹಾಕಲಾಗಿದೆ ಆತನ ವಿರುದ್ಧ. ಹೀಗಾಗಿ ಆತನನ್ನ ಮತ್ತಷ್ಟು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಎಸ್ಐಟಿ. ಅಧಿಕೃತವಾಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿರೋದು ಎಸ್ಐಟಿ ತಂಡ. ಸೆಕ್ಷನ್ 336 ಕೃತಕ ದಾಖಲೆಯನ್ನ ಆತ ಸೃಷ್ಟಿ ಮಾಡಿದ್ದ ಅಂತ. ಯಾರಾದ್ರೂ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಯನ್ನ ಕೃತಕವಾಗಿ ಸೃಷ್ಟಿ ಮಾಡಿದ್ರೆ, ಅಂದ್ರೆ ಫೇಕ್ ಆಗಿ ಅಥವಾ ತಾವಾಗಿ ತಾವು ಪ್ರಿಟನ್ ಮಾಡುವಂಥದ್ದು, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡೋದೇನಿದೆ ಅದಕ್ಕೆ ಅಂತೇಳಿ ಹಾಕುವಂತ ಕೇಸ್ ಈತನ ವಿರುದ್ಧ ದಾಖಲಾಗಿದೆ. ಹೀಗೆ ಒಂದು 7-8 ಸೆಕ್ಷನ್ ಅಡಿ ಈತನ ವಿರುದ್ಧ ಕೇಸ್ ದಾಖಲಾಗಿದ್ದು, ದೂರುದಾರನಾಗಿ ಬಂದಿದ್ದಂತ ಅನಾಮಿಕ ಆಗಿದ್ದಂತ ಚಿನ್ನಯ್ಯ ಈಗ A1 ಆರೋಪಿ ಆಗಿದ್ದಾನೆ ಈ ಕೇಸ್ನಲ್ಲಿ. ಸಾಮಾನ್ಯವಾಗಿ ನಕಲು ಮಾಡಿದ್ರೆ ಗರಿಷ್ಠ 2 ವರ್ಷ ಜೈಲು ಅಥವಾ ದಂಡ. ಮೋಸ ಮಾಡೋದಕ್ಕೆ ನಕಲು ಮಾಡಿದ್ರು ಅಂತ ಅಂದ್ರೆ ಗರಿಷ್ಠ 7 ವರ್ಷ ದಂಡ, ಜೊತೆಗೆ 7 ವರ್ಷ ಜೈಲು ಜೊತೆಗೆ ದಂಡ. ಹೆಸರು ಮತ್ತೆ ಕೀರ್ತಿ ಹಾಳು ಮಾಡೋದಕ್ಕೆ ಅಂತ ನಕಲು ಮಾಡಿದ್ರೆ, ಅಂದ್ರೆ ಫೇಕ್ ಡಾಕ್ಯುಮೆಂಟೋ ಅಥವಾ ಫೇಕ್ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ರೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಇರುತ್ತೆ ಮತ್ತೆ ದಂಡವನ್ನು ವಿಧಿಸ್ತಾರೆ. ಇನ್ನು 227 ಸೆಕ್ಷನ್ 248 ಸುಳ್ಳು ಸಾಕ್ಷಿಗಳನ್ನ ಸಂಬಂಧಿತ ಅಪರಾಧಗಳು ಮತ್ತೆ ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದ ಸಂದರ್ಭದಲ್ಲಿ ಸುಳ್ಳು ಹೇಳಿಕೆಗಳನ್ನ ಕೊಟ್ರೆ, ಆತ 164 ಸ್ಟೇಟ್ಮೆಂಟ್ ಕೂಡ ಸುಳ್ಳು ಹೇಳಿಕೆಯನ್ನೇ ಕೊಟ್ಟಿರೋದು. ಜಾಣತನದಿಂದ ಸುಳ್ಳು ಹೇಳಿಕೆ ನೀಡೋದು ಸಹ ಅಪರಾಧನೇ. ಸೆಕ್ಷನ್ 228 ಪ್ರಕಾರ ಸುಳ್ಳು ಸಾಕ್ಷಿಯನ್ನ ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆ ಅಥವಾ ಎಂಟ್ರಿ
ಅಥವಾ ದಾಖಲೆ ಸೃಷ್ಟಿ ಮಾಡೋದು, ಇದನ್ನ ನ್ಯಾಯಾಂಗ ತನಿಖೆಯಲ್ಲಿ ಬಳಸುವ ಉದ್ದೇಶ ಇದೆಲ್ಲವೂ ಕೂಡ ಅಪರಾಧ ಆಗಿರುತ್ತೆ. ಹಾಗಾಗಿ ಮತ್ತೆ ಸುಳ್ಳು ಸಾಕ್ಷಿ ಅಂತೇಳಿ ಅವ್ರು ನೋಡಿದ್ರು, ಇವ್ರು ನೋಡಿದ್ರು, ಅಲ್ಲಿ ಹೆಣ ಹೂತಾಕಿದ್ದೆ, ಇಲ್ಲಿ ಹೆಣ ಹೂತಾಕಿದೆ ಆತ ಹೇಳಿದ್ದೆಲ್ಲವೂ ಕೂಡ ಈಗ ತಲೆ ಬುರುಡೆ ಕತೆ ಅನ್ನೋದು ಗೊತ್ತಾಗಿದೆ. ಅಂದರೆ ಬುರುಡೆ ಬಿಟ್ಟಿದ್ದ ಅಂತ ಗೊತ್ತಾಗಿದೆ, ಕಪೋಲ ಕಲ್ಪಿತ ಅಂತ ಗೊತ್ತಾಗಿದೆ. ಹೀಗಾಗಿ ವಿಚಾರಣೆಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆ ಆಗಬಹುದು. ಈ ಕೇಸ್ನಲ್ಲಿ 10,000 ರೂಪಾಯಿ ದಂಡವನ್ನು ವಿಧಿಸಬಹುದು. ಇನ್ನು ನ್ಯಾಯಾಂಗೇತರ ಪ್ರಕರಣಗಳಲ್ಲಿ ಗರಿಷ್ಠ 3 ವರ್ಷ ಪ್ಲಸ್ 5,000 ರೂಪಾಯಿ ದಂಡ. ಸೆಕ್ಷನ್ 230 ಮರಣದಂಡನೆ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ರೆ ಯಾರನ್ನಾದರೂ ಮರಣದಂಡನೆಗೆ ಗುರಿ ಮಾಡುವ ಉದ್ದೇಶದಿಂದ ಅವರ ವಿರುದ್ಧ ಈ ರೀತಿಯಾಗಿ ಸುಳ್ಳು ಸಾಕ್ಷಿ ಏನಾದರೂ ಕೊಟ್ಟಿದ್ರು ಅಂತ ಅಂದರೆ ಈ ರೀತಿಯ ಸೆಕ್ಷನ್ಗಳನ್ನ ಹಾಕಲಾಗುತ್ತೆ. ಹೀಗಾಗಿ ಈಗ ತನಿಖೆಯ ಆಯಾಮ ಬದಲಾಗಿದೆ. ಏನೇನು ಸೆಕ್ಷನ್ ಹಾಕಿದ್ದಾರೆ, ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನು ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಆತನ ವಿರುದ್ಧ ಈ ಎಲ್ಲ ಸೆಕ್ಷನ್ಗಳು ಕೂಡ ಈಗ ದಾಖಲಾಗಿದ್ದಾವೆ. ಸೆಕ್ಷನ್ 234 ಸುಳ್ಳು ಪ್ರಮಾಣ ಪತ್ರ ನೀಡೋದು ಕಾನೂನುಬದ್ಧವಾಗಿ ಅಪರಾಧ ಆಗಿರುತ್ತೆ. ಕಾನೂನಿಗೆ ಬೇಕಾಗಿದ್ದೇನು, ನಮ್ಮ ನಿಜವಾದ ದಾಖಲೆ, ಆಧಾರ್ ಇರ್ಬೋದು, ವೋಟರ್ ID ಇರ್ಬೋದು, ಅಥವಾ ರೇಷನ್ ಕಾರ್ಡ್ ಇರ್ಬೋದು. ಇದರಲ್ಲಿ ನಿಜವಾದಂಥ ನಮ್ಮ ಹೆಸರು ಇರಬೇಕಾಗುತ್ತೆ, ವಿಳಾಸ ಇರಬೇಕಾಗುತ್ತೆ. ಆದರೆ ಈತ ಕೊಟ್ಟಿದ್ದೆಲ್ಲವೂ ಕೂಡ ಸುಳ್ಳು. ಈಗ ಗೊತ್ತಾಗಿದೆ ಆತ CN ಚಿನ್ನಯ್ಯ ಅಲಿಯಾಸ್ ಚನ್ನ ಅಂತೇಳಿ. ಹೀಗಾಗಿ ಈತ ಹೇಳಿದ್ದೆಲ್ಲವೂ ಸುಳ್ಳು, ಕಪೋಲ ಕಲ್ಪಿತ ಕತೆ ಕಟ್ಕೊಂಡು ಬಂದಿದ್ದ, ಸುಳ್ಳು ಕಂಪ್ಲೇಂಟ್ ಕೊಟ್ಟ, ಅಧಿಕಾರಿಗಳ ಸಮಯ ಹರಣ ಮಾಡ್ದ, ದುಡ್ಡು ಹರಣ ಮಾಡ್ದ. ಹೀಗಾಗಿ ಇದೆಲ್ಲವೂ ಸೆಕ್ಷನ್ ಈತನ ವಿರುದ್ಧ ಅಟ್ರಾಕ್ಟ್ ಆಗ್ತಾ ಇದೆ. ಸದ್ಯ ಈಗ ತನಿಖೆಯ ದಿಕ್ಕು ಬದಲಾಗಿದೆ. ಕಾರಣ ಈತನ ವಿರುದ್ಧ ಇಷ್ಟೆಲ್ಲ ಕೇಸ್ ದಾಖಲಾಗಿರೋದ್ರಿಂದ ಈತನ ಆರೋಪಿ ಸ್ಥಾನದಲ್ಲಿಟ್ಟು ಈಗ ತನಿಖೆಯನ್ನು SIT ಶುರು ಮಾಡಿದೆ.